ಇಳಕಲ್ ನಗರದ ಜ್ಯೋತಿಷಿಗಳಿಯ ಶ್ರೀ ಮಾರುತಿ ದೇವಸ್ಥಾನ ಸಮಿತಿ ವತಿಯಿಂದ ಹನುಮ ಜಯಂತಿ ಅಂಗವಾಗಿ ರಾಮ, ಸೀತಾ, ಲಕ್ಷ್ಮಣ, ಹನುಮಂತ ಮೂರ್ತಿಗಳ ಪ್ರತಿಷ್ಠಾಪನೆ ಹಾಗೂ ಪೂರ್ಣ ಕುಂಭ ಮೆರವಣಿಗೆಗೆ ಶಾಸಕ ವಿಜಯಾನಂದ ಕಾಶಪ್ಪನವರು ನಗರದ ಬಸವೇಶ್ವರ ವೃತ್ತದಲ್ಲಿ ಚಾಲನೆ ನೀಡಿದರು. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು. ಇನ್ನು ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆಯ ಪಂಚಾಯತ್ ಮಾಜಿ ಅಧ್ಯಕ್ಷೆ ವೀಣಾ ವಿಜಯಾನಂದ ಕಾಶಪ್ಪನವರು ರಾಮ, ಸೀತೆ, ಲಕ್ಷ್ಮಣ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿದರು. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ, ಹಾಡೋ ಹಾಡೋ ಜಯಕಾರ. ಆರಾಧ್ಯ ದೇವರಾದ ಶ್ರೀ ಆಂಜನೇಯನಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ, ಇವತ್ತೆಲ್ಲ ಬಹಳ ವಿಶೇಷವಾದ ದಿನ. ನಮ್ಮ ಊರಿಗೆ, ನಮ್ಮ ನಗರಕ್ಕೆ ಒಂದು ಹೆಮ್ಮೆಯಾದ ದಿನ ಇವತ್ತು ಹನುಮ ಜಯಂತಿ. ಈ ಹನುಮ ಜಯಂತಿ ಅಂಗವಾಗಿ ನಮ್ಮ ಜೋಶಿಗಲ್ಲಿಯ ನಮ್ಮ ಹಿರಿಯರು, ನಿವೃತ್ತ ಪ್ರಾಧ್ಯಾಪಕರು ಮಾರ್ಗದರ್ಶಕತೆ ಒಂದು ಮೂರ್ತಿ ಪ್ರತಿಷ್ಠಾನವನ್ನು ಕೂಡ ಇವತ್ತು ಇಲ್ಲಿ ನಡೆದಿದ್ದು ಇವತ್ತು ಬಹಳ ಅತ್ಯಂತ ಹೆಮ್ಮೆಯನ್ನು ತಂದಿದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಈ ಹನುಮ ಜಯಂತಿ ಅಂಗವಾಗಿ ಇವತ್ತು ಈ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಈ ಒಂದು ಮೆರವಣಿಗೆಯಲ್ಲಿ ನನಗೆ ಕೂಡ ಏನು ಮೂರ್ತಿಯನ್ನು ನಾವು ಮೆರವಣಿಗೆ ಮುಖಾಂತರ ನಾವು ಇಲ್ಲಿ ಏನು ಬರಮಾಡಿಕೊಂಡ್ವಿ, ತಾವೆಲ್ಲರೂ ಕೂಡ ನಮ್ಮನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ನನ್ನ ಸಮಸ್ತ ನನ್ನ ಓಣಿಯ ನನ್ನ ಜೋಸಿಗಲ್ಲಿಯ ಎಲ್ಲ ಗುರು ಹಿರಿಯರಿಗೆ, ತಾಯಂದರಿಗೆ, ಯುವ ಮಿತ್ರರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀಲಿ. ಆ ಭಗವಂತ ಶ್ರೀರಾಮಚಂದ್ರ ನಮಗೆಲ್ಲರಿಗೂ ದಾರಿದೀಪವಾಗಿ, ಯಾಕಂದರೆ ಶ್ರೀರಾಮಚಂದ್ರ ಅಂದರೆ ನಮಗೊಂದು ಶಕ್ತಿ ಇದ್ದಂತೆ. ಆ ಶಕ್ತಿಯನ್ನು ನಾವೆಲ್ಲ ಅವರ ಒಂದು ಹಾದಿಯಲ್ಲಿ ನಡೆದು ಏನು ಸಾಕ್ಷಾತ್ ಶ್ರೀರಾಮಚಂದ್ರ ಇವತ್ತು ನಮ್ಮ ಊರಿಗೆ ಬಂದಂತಾಗಿದೆ. ಭಾಳ ಹೆಮ್ಮೆ ಇದೆ. ಅದಕ್ಕೆ ಇವತ್ತು ಅದರ ನೇತೃತ್ವವನ್ನು ನಮ್ಮ ಗುರುಗಳು, ಕುಲಕರ್ಣಿ ಗುರುಗಳು, ನಮ್ಮ ಭೋಜಪ್ಪಣ್ಣ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ತೆಗೆದುಕೊಂಡು ನೆರವೇರಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಹೋಳಿಯ ಪರವಾಗಿ ಮತ್ತೊಮ್ಮೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಹನುಮ ಜಯಂತಿಯ ಶುಭಾಶಯಗಳನ್ನು ಕೂಡ ಎಲ್ಲರಿಗೂ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.